ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡ್ಕೊತಿದ್ದೀನಿ. ಅಂದರೆ ಸೆಟ್ ದೋಸೆ ರೆಸಿಪಿ. ಸೊ ದೋಸೆ ಸುಮಾರು ಥರ ಮಾಡ್ತೀವಿ, ಬಟ್ ಸೆಟ್ ದೋಸೆದಲ್ಲಿ ಬೆಸ್ಟ್ ಅನ್ನಂಗೆ ಇರುತ್ತೆ ಆ್ಯಕ್ಚುಲಿ. ಅಂದರೆ ಕ್ಯಾರಿ ಮಾಡೋಕ್ಕೆ ಮತ್ತು ತಿನ್ನೋಕ್ಕೂ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಚಿಕ್ಕ ಮಕ್ಕಳು ಕೂಡ ಆರಾಮಾಗಿ ತಿನ್ನಿಸ್ಬೋದು. ಸೊ ಈ ಥರ ರೆಸಿಪಿನ ನಾನು ಇವತ್ತು ಕೆಂಪು ಅಕ್ಕಿನಲ್ಲಿ ಮಾಡ್ತಿದ್ದೀನಿ. ಸೊ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನೋಡಿ, ಇಲ್ಲಿ ಕೆಂಪಕ್ಕಿ ತೊಗೊಂಡಿದ್ದೀನಿ. ಕೆಂಪಕ್ಕಿ 4 ಕಪ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ ಮತ್ತು 2 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲನೂ ಚೆನ್ನಾಗಿ ತೊಳೆಯೋಣ. ಅಂದರೆ ಒಂದು 3-4 ಸತಿನಾದರೂ ತೊಳಿಬೇಕು. ತೊಳೆದ್ಬಿಟ್ಟು ಚೆನ್ನಾಗಿ, ಅಂದರೆ ಕೆಂಪೆಲ್ಲ ಹೋದ್ಮೇಲೆ ಇದನ್ನು ನೆನೆಹಾಕ್ತಿದ್ದೀನಿ. ನೋಡಿ, ನೆನೆಸಿದ್ರೆ ಇದು ಅಂದರೆ ತಿಳಿಯಾಗಿ ಕಾಣಿಸುತ್ತೆ, ಅಕ್ಕಿ ಕಾಣಿಸುತ್ತೆ. ಸೊ ಅಲ್ಲಿವರೆಗೂ ತೊಳೆದ್ಬಿಟ್ಟು ಇದನ್ನು ನೆನೆಸ್ತಿದ್ದೀನಿ. ನೆನೆಸ್ಬಿಟ್ಟು ಇದನ್ನು ಆಲ್ಮೋಸ್ಟ್ ಅಂದರೆ 6 to 7 ಅವರ್ಸ್ ನೆನೆಸ್ತಿದ್ದೀನಿ. ಇದನ್ನು ನೆನೆಯೋಕ್ಕೆ ಎತ್ತಿಡ್ತಿದ್ದೀನಿ ಈಗ. ಸೊ ನೆಂದಾದ್ಮೇಲೆ ನೋಡಿ, ಇದು ನೆಂದಿದೆ. ಈಗ ನೆಂದ ಮೇಲೆ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೀವು ಇದನ್ನು ಗ್ರೈಂಡರ್ ಅಥವಾ ಮಿಕ್ಸಿ ಯಾವ್ದ್ರ ಬೇಕಾದ್ರೂ ರುಬ್ಕೋಬೋದು. ನಾನು ಇಲ್ಲಿ ಇವತ್ತು ಮಿಕ್ಸಿ ಜಾರ್ನಲ್ಲೇ ರುಬ್ತಿದ್ದೀನಿ. ಬಟ್ ತುಂಬ ಹಾಕೊಂಡು ರುಬ್ಬೋದು ಬೇಡ, ಸ್ವಲ್ಪ ಸ್ವಲ್ಪ ಹಾಕೊಂಡು ರುಬ್ಬಿದ್ರೆ ಬೆಟ್ರ್ ಇರುತ್ತೆ. ಯಾಕೆಂದರೆ ತುಂಬ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಹೀಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅಕ್ಕಿ ಬೆಂದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ರುಬ್ಕೊಳ್ಳೋಣ. ಯಾಕೆಂದರೆ ಇದು ತುಂಬ ಗಟ್ಟಿಗೇನು ರುಬ್ಬೋದು ಬೇಡ, ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ಬಟ್ ತುಂಬ ಸ್ಮೂತಾಗಿ ರುಬ್ಬೇಕಷ್ಟೇ. ನೋಡಿ, ಈಗ ಇದನ್ನು ರುಬ್ಬಿದಾಗಿದೆ. ನೋಡಿ ಎಷ್ಟು ಚೆನ್ನಾಗಿ, ಅಂದರೆ ಹಿಂಗೆ ಒಂಥರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು, ಆ ಥರನೇ ರುಬ್ಕೊಂಡಿದ್ದೀನಿ. ಗಟ್ಟಿಗೇನು ರುಬ್ಬಿಲ್ಲ. ನಾನು ರೆಗ್ಯುಲರ್ ಆಗಿ ಸೆಟ್ ದೋಸೆನ ಅಂದರೆ ಬಿಳಿ ಅಕ್ಕಿ ಅಂದರೆ ದಪ್ಪಕ್ಕಿನಲ್ಲಿ ಮಾಡ್ತಿದ್ದೆ. ಬಟ್ ಒಂದ್ಸತಿ ಕೆಂಪಕ್ಕಿನಲ್ಲಿ ಟ್ರೈ ಮಾಡೋಣ ಅಂತ ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಬಂತು. ಬಿಳಿ ಅಕ್ಕಿಕ್ಕಿಂತ ಕೆಂಪಕ್ಕಿನಲ್ಲಿ ಸೆಟ್ ದೋಸೆ ತುಂಬ ಚೆನ್ನಾಗಾಗುತ್ತೆ. ಸೊ ಅವಾಗಿಂದ ಆಲ್ಮೋಸ್ಟ್ ನಾನು ಯಾವಾಗ ಮಾಡಿದ್ರು ಕೆಂಪಕ್ಕಿದೆ ಸೆಟ್ ದೋಸೆ ಮಾಡ್ತಿರೋದು. ನೋಡಿ, ಅಕ್ಕಿ ರುಬ್ಕೊಂಡಿದ್ದಾಯಿತು. ಈಗ ಇದ್ರ ಜೊತೆಗೆ ಅವಲಕ್ಕಿ ಕೂಡ ರುಬ್ಕೋಬೇಕು. ಅವಲಕ್ಕಿನ ಏನು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ಅವಲಕ್ಕಿ ಕೂಡ ಕೆಂಪು ಅವಲಕ್ಕಿನೇ ತೊಗೊಂಡಿದ್ದೀನಿ. ಅಂದರೆ ಸಿಕ್ಕಿದ್ರೆ ತೊಗೊಳ್ಳಿ, ಅದರ್ವೈಸ್ ಬಿಳಿ ಅವಲಕ್ಕಿ ಆದ್ರೂ ಓಕೆನೆ. ನೋಡಿ, ಈಗ ನಾನು 1 ಕಪ್ ಅಕ್ಕಿಗೆ 3/4 ಕಪ್ಪು ಅವಲಕ್ಕಿ ಥರ ಆ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಸೊ ತೊಗೊಂಡ್ಬಿಟ್ಟು ಇದನ್ನ ನೀರಲ್ಲಿ ತೊಳೆದುಬಿಟ್ಟು ಕೊಡೋಣ. ಮತ್ತು ಅವಲಕ್ಕಿ ತುಂಬ ಸಾಫ್ಟಾಗಿರೋದ್ರಿಂದ ಇದಕ್ಕೆ ರುಬ್ಬಕ್ಕೇನು ತುಂಬ ಟೈಮ್ ಬೇಕಾಗಲ್ಲ. ಒಂದು 2-3 ಮಿನಿಟ್ಸಲ್ಲಿ ರುಬ್ಕೊಳೋದಾಗುತ್ತೆ. ಇದ್ರ ಜೊತೆಗೆ ಒಂದು 3/4 ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ನಾನು. ಅಂದರೆ 4 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಸೊ ಆ ಲೆಕ್ಕದಲ್ಲಿ 3/4 ಕಪ್ಪಷ್ಟು ಮೊಸರು ಕೂಡ ಹಾಕ್ಕೊಂಡು ಇದ್ರ ಜೊತೆ ರುಬ್ಕೊಂಡಿದ್ದೀನಿ. ನೋಡಿ, ರುಬ್ಬಿದ್ದಾಯಿತು. ಎಲ್ಲ ಅಕ್ಕಿ ಮತ್ತು ಅವಲಕ್ಕಿ ಎಲ್ಲ ರುಬ್ಬಿದ್ದಾದಮೇಲೆ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ. ಅಂದರೆ ನೀಟಾಗಿ ಮಿಕ್ಸ್ ಆಗಲಿ ಅನ್ನೋ ಲೆಕ್ಕದಲ್ಲಿ. ರುಬ್ಬಿದ್ದಾದಮೇಲೆ ಸ್ವಲ್ಪ ಗಟ್ಟಿ ಅಂತ ಏನಾರು ಅನ್ಸಿದ್ರೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಕಲಸಿಟ್ಬಿಡಿ. ನೋಡಿ, ಇದು ಕಲಿಸ್ಬಿಟ್ಟು ಇದನ್ನು ನೆನೆಯೋಕೆ ಇಡ್ತಿದ್ದೀನಿ. ಅಂದರೆ ಒಂದು 6 to 7 ಅವರ್ಸ್ ಇದು ನೆನಿಬೇಕು, ಅಂದರೆ ಫರ್ಮೆಂಟ್ ಆಗಬೇಕು. ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ, ಈಗ ಬೆಳಗ್ಗೆ ಫರ್ಮೆಂಟ್ ಆದಮೇಲೆ ಇದು ಉಪ್ಪು ಸೋಡಾ ಎಲ್ಲ ಸೇರಿಸ್ಕೊತೀನಿ. ಇಲ್ಲಿ 2 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟೇ ಸೋಡಾ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ತೀನಿ. ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿಬಿಟ್ಟು ಸಕ್ಕರೆ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಮತ್ತೆ ಸೈಡಲ್ಲಿ ಇಡ್ತೀನಿ. ಉಪ್ಪು ಸೋಡಾ ಎಲ್ಲ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಸೈಡಲ್ಲಿ ಇಡ್ತೀವಲ್ಲ, ಆ ಟೈಮಲ್ಲಿ ಬೇಕಿದ್ರೆ ನಾವು ಚಟ್ನಿ ಪಲ್ಯಗಳನ್ನ ಮಾಡ್ಕೋಬೋದು. ನಾನು ಇದಕ್ಕೆ ಅಂದರೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಬಟಾಣಿ ಸಾಗು ಮಾಡಿದ್ದೀನಿ ಇದಕ್ಕೆ. ಆ ರೆಸಿಪಿ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ, ಈಗ ದೋಸೆ ಇಟ್ಟು ಫುಲ್ ರೆಡಿ ಇದೆ. ಈಗ ಇದನ್ನು ದೋಸೆ ಮಾಡೋಣ. ಈಗ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಕಾದ್ಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ದೋಸೆ ಮಾಡ್ಕೊತೀನಿ. ಸೊ ದೋಸೆನ ತುಂಬ ಸ್ಪ್ರೆಡ್ ಮಾಡಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ನೋಡಿ, ದೋಸೆ ಬಿಟ್ಟು ಅಂದರೆ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಅಂದರೆ ತೂತ ಅಂದರೆ ತುಂಬ ಚೆನ್ನಾಗಿ ನೆಂದಿದೆ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದರೆ ಹಂಗಿದ್ರೆ. ಸೊ ಇದ್ರ ಮೇಲೆ ಬೇಕು ಅಂದರೆ ಸ್ವಲ್ಪ ಕ್ಯಾರೆಟು ಮತ್ತು ಕೊತ್ತಂಬರಿ ಹಾಕ್ಕೊಂಡ್ರೆ ಚೆನ್ನಾಗಿ ಒಂಥರ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನಾನು ಸ್ವಲ್ಪ ತುರಿದು ಹಾಕಿದ್ದೀನಿ, ಆದರೆ ತುಂಬ ಅಲ್ಲ, ಸ್ವಲ್ಪ ಅಷ್ಟೇ. ಸೊ ಒಂದು ಸೈಡ್ ಬೇಯಿಸ್ಬೇಕಾದ್ರೆ ಎಣ್ಣೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ತಿದ್ದೀನಿ. ಸೊ ಬೇಯಿಸಾದ್ಮೇಲೆ ಇನ್ನೊಂದು ಸೈಡ್ ಫ್ಲಿಪ್ ಮಾಡಿಬಿಟ್ಟು ಒಂದು 30 ಸೆಕೆಂಡ್ಸ್ ಅಷ್ಟೇ ಬೇಯಿಸ್ಕೊತೀನಿ. ಆಲ್ಮೋಸ್ಟ್ ಒಂದು ಸೈಡೇ ಬೆಂದಿರುತ್ತೆ, ಯಾಕೆಂದರೆ ಲಿಡ್ ಕ್ಲೋಸ್ ಮಾಡಿರೋದ್ರಿಂದ. ಬಟ್ ಇನ್ನೊಂದು ಸೈಡು ಇನ್ನೊಂದು ಸತಿ ಫ್ಲಿಪ್ ಮಾಡಿ ಬೇಯಿಸ್ಕೊಂಡೆ. ನೋಡಿ, ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಸ್ಮೂತಾಗಿ. ಅಂದರೆ ಒಂಥರ ಪಫೆ ಆಗಿ ಒಂಥರ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಈ ರೆಸಿಪಿನ ನೀವು ಒಂದು ಸತಿ ಟ್ರೈ ಮಾಡಿದ್ರೆ ಖಂಡಿತ ಇದು ನಿಮ್ಮ ಬ್ರೇಕ್ಫಾಸ್ಟ್ ಲಿಸ್ಟಲ್ಲಿ ಆ್ಯಡ್ ಆಗುತ್ತೆ ಅಂತ ಬಿಟ್ಟು ನಾನು ಅಶ್ಯೂರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.